ಅಲ್ಲ ಇಲ್ಲೇ ಎಲ್ಲೋ ಇಟ್ನಲ್ಲ. ಅಲ್ಲ ತಂದಿದ್ದು ನೆನಪಿದೆ, ಇಲ್ಲಿ ಕೂತಿದ್ದೆ, ಆಮೇಲೆ ಅಲ್ಲಿ ಹೋದೆ. ಎಲ್ಲಿ? ಏನ್ ಸ್ವಾಮಿ, ಏನೋ ಬಾಳ ಹುಡುಕ್ತಾ ಇದ್ದೀರಾ? ಅದು ATMಗೆ ಹೋಗಿದ್ದೆ, 5,000 ರೂಪಾಯಿ ಡ್ರಾ ಮಾಡ್ಕೊಂಡು ಬಂದೆ. ಬಂದಾಗ ಇತ್ತು, ನೆನಪಿದೆ ನನಗೆ. ಇಲ್ಲಿ ಬಂದ್ಮೇಲೆ ಎಲ್ಲಿಟ್ಟೆ ಗೊತ್ತಾಗ್ತಾ ಇಲ್ಲ. ಆಹಾ, 5,000 ರೂಪಾಯಿ. ಇವ್ರ ಮರುವಿನ ಕಾಯಿಲೆನೆ ನನಗೆ ಒಳ್ಳೆ ವರ ಆಯ್ತು. ಸಿಕ್ಕದವ್ರಿಗೆ ಸೀರುಂಡೆ. ಸ್ವಾಮಿ, ನೀವು ಸುಮ್ಮನೆ ಹುಡುಕಿದ ಜಾಗದಲ್ಲೇ ಹುಡುಕಿದ್ರೆ ಇಟ್ಟರೋ ದುಡ್ಡು ಸಿಗತ್ತಾ? ಇಲ್ಲ. ಈಗ ನೀವು ಎಲ್ಲಿಂದ ತಂದಿದ್ದು ದುಡ್ಡು? ATM ಇಂದ ರೋಡಲ್ಲಿ ಹಂಗೆ ನಡ್ಕೊಂಡ್ ಬಂದಿರಿ ಅಲ್ವಾ? ಅಲ್ಲಿಂದ ಗೇಟ್ ಒಳಗೆ ಬಂದು ಹಿಂಗ್ ಬಂದ್ರಿ ಅಲ್ವಾ? ಅಲ್ಲೆಲ್ಲಾರ ಬಿದ್ದೋಗಿದ್ರಿ, ಏನ್ ಮಾಡ್ತೀರಿ? ಇಲ್ಲ ಇಲ್ಲ, ನಾನು ಬಂದಾಗ ನನ್ನ ಕೈಯಲ್ಲಿ ಇತ್ತು. ಕೈಯಲ್ಲಿ ಇತ್ತು, ಕೈಯಿಂದ ಜಾರ್ ಬಿದ್ದೋದ್ರೆ ಏನ್ ಮಾಡ್ತೀರಿ ಅಲ್ವಾ? ಇಲ್ಲ, ನನ್ಗೆ ಒಳಗೆ ಬಂದಾಗ ನನ್ನ ಕೈಲಿ ಹೆಂಗಾರಂಗಾಗ್ಲಿ ಒಂದ್ಸಲ ಅಲ್ಲಿವರೆಗೆ ಹೋಗಿ ನೋಡ್ಕೊಂಬ. ಹೋಗಿ ಬಿದ್ದೋಗಿರೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಹೋಗಿ ಹುಡ್ಕೊಂಡ್ ಬನ್ನಿ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಹೋಗಿ ನಿಮ್ಮ ಮಗಳ ಹತ್ರನೇ ಹೋಗಿ. ಅವಳೊಬ್ಳು ನಿಮ್ಮನ್ನ ಕ್ಷಮಿಸಿದ್ರೆ ಸಾಕಲ್ವಾ? ಇಲ್ಲೊಬ್ಳು ನಿಮ್ಮ ಮಗಳು ನಾನು ಬದುಕಿದ್ದೀನಿ ಅನ್ನೋದೇ ನಿಮಗೆ ಬೇಕಾಗಿಲ್ಲ ಅಲ್ವಾ? ನಿಂಗೇನೋ ಪೂರ್ಣಿಮೆ ನಿನ್ ಕೋಪ ಕಮ್ಮಿ ಆಗಿಲ್ವಾ? ಅವಳು ನಿನ್ನ ಅಕ್ಕ. ಸ್ಟಾಪ್ ಇಟ್ ಡ್ಯಾಡ್. ನಿಮ್ಗೇನೋ ಆಗಿದೆ. ಅವಳು ನಿಮ್ಮ ಮಗಳು ಅಂತ ಹೇಗೆ ಒಪ್ಕೊಡ್ರಿ? ನಾನು ಅವಳನ್ನ ಅಕ್ಕ ಅಂತ ಹೇಗೆ ಒಪ್ಕೊಳ್ಳಿ? ಒಪ್ಕೊಳ್ಳೇಬೇಕು, ಅದೇ ಸತ್ಯ. ಸತ್ಯನ ಒಪ್ಕೊಂಡು ಸೋತ್ ಹೋದ್ರೆ ಅವಾಗ ಅದೇ ಸತ್ಯ ಸಿಹಿ ಅನ್ಸತ್ತೆ. ನನಗ ಕಹಿ ಸತ್ಯ ಇಷ್ಟ ಇಲ್ಲ. ಸಂಬಂಧಗಳು ಗೊತ್ತಿಲ್ಲದೆ ಪೂರ್ಣಿ ಅನಾಥಾಗಿ ಬೆಳೆದ್ಲು. ನಾನು ಮಾಡಿದ ದೊಡ್ಡ ತಪ್ಪು ಪೂರ್ಣಿನ ದೂರ ಮಾಡ್ಕೊಂಡಿದ್ದ. ಅದೇ ತರ ಇನ್ನೊಂದು ತಪ್ಪು ಮಾಡಿದ್ದೀನಿ, ನಿನ್ನ ನನ್ನ ಹಾಗೆ ಬೆಳೆಸಿದ್ದು. ಡ್ಯಾಡ್. ಹೌದಮ್ಮ, ಜೀವನ ಅಂದ್ರೆ ಏನು, ಸಂಬಂಧಗಳಂದ್ರೆ ಏನು ಅಂತ ನಂಗೀಗ ಗೊತ್ತಾಗ್ತಿದೆ. ಆದ್ರೆ ನನಗದೆಲ್ಲ ಗೊತ್ತಾಗೋ ಅಷ್ಟರಲ್ಲಿ ಕಾಲ ಮೀರೋಗಿದೆ. ನೀನಿನ್ನೂ ಚಿಕ್ಕವಳು. ನನಗಾಗಿರೋ ಅನುಭವದಿಂದ ನೀನು ಪಾಠ ಕಲಿಬೇಕು. ರಕ್ತ ಸಂಬಂಧಕ್ಕೆ ನೀನು ಬೆಲೆ ಕೊಡಬೇಕು. ಅವಳು ನಕ್ಕ ಅಂತ ಆಕ್ಸೆಪ್ಟ್ ಮಾಡ್ಕೋಬೇಕು. ನಾನು ನಿಮ್ಮಮ್ಮ ಅಮೆರಿಕಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಯಾವಾಗ ಬರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ನೀವಿಬ್ರು ಸರಿ ಹೋಗಿ. ಯಾವಾಗ ನಿಮ್ಮನ್ನು ನೋಡಬೇಕು ಅನ್ಸುತ್ತೋ ಆವಾಗ ತಿರ್ಗಾ ಬರ್ತೀವಿ. ದೀಪಿಕಾ, ಇನ್ನಾರು ಬದಲಾಗು. ನಾನು ಮಾಡಿದ ತಪ್ಪನ್ನ ನೀನು ಮಾಡಬೇಡ. ಡ್ಯಾಡ್, ನನ್ನ ತಪ್ಪಿಗೆ ನನ್ನ ಶಿಕ್ಷೆ ಆಗಲೇಬೇಕು. ನಾನು ಅರ್ಥ ಮಾಡ್ಕೊ. ನಾನು ಬರ್ತೀನಿ. ಅಭಿ ನಿನ್ನ ಅಮ್ಮ ಅಂತ ಕರೆದ ಅಲ್ಲ? ಅವನಿಗೂ ನಾನು ಅಮ್ಮನೇ ಅಲ್ವಾ ಪಾಪು? ಅವನು ನನ್ನನ್ನು ಅಮ್ಮ ಅಂತ ಕರೆದ ಅಂತ ನಿಂಗೆ ಬೇಜಾರಾಯ್ತಾ? ಅಭಿ ನಿನ್ನ ಅಮ್ಮ ಅಂತ ಕರ್ತಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂತು. ಆ ಕಣ್ಣೀರಿಗೆ ಕಾರಣ ಏನು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಸಿರಿನೂ ಬಂದು ಅದೇ ಪ್ರಶ್ನೆ ಕೇಳಿದ್ಲು. ಅಭಿ ನಿನ್ನ ಅಮ್ಮ ಅಂತ ಕರೆದಿದ್ದಕ್ಕೆ ಬೇಜಾರಾಯ್ತಾ ಅಂತ. ಸರಿ, ಈಗ ನನಗೆ ಹೇಳು, ಬೇಜಾರಾಯ್ತಾ? ಅಮ್ಮನಿಂದ ದೂರ ಆಗಿ ಬದುಕೋದು ಎಷ್ಟು ಕಷ್ಟ ಅಂತ ನಂಗೆ ಒಂದೇ ವರ್ಷದಲ್ಲಿ ಗೊತ್ತಾಯ್ತು. ಅಂತ ಕಷ್ಟನ ನನ್ನಿಂದ ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ. ಹೇ, ನಾನೆಲ್ಲೋ ನಿನ್ನನ್ನು ದೂರ ಮಾಡಿದ್ದೆ? ಹಾಗಲ್ಲಮ್ಮ, ನಾನೇ ನಿನ್ನ ಬಗ್ಗೆ ಕೋಪ ಮಾಡ್ಕೊಂಡು ದೂರ ಇದ್ದೆ ಅಲ್ವಾ? ನನಗೆ ಅಷ್ಟೇ ಅಷ್ಟು ದಿನ ಬಿಟ್ಟಿರೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಿರುವಾಗ ಅಭಿ ಆಗಲಿ ಅವಿಸರ್ ಆಗಲಿ ಶಾಶ್ವತವಾಗಿ ಅವ್ರ ತಾಯಿಯಿಂದ ದೂರ ಆಗಿದ್ದಾರೆ. ಆ ನೋವು ಎಷ್ಟು ದುಡ್ತಿರ್ಬೋದು. ಮತ್ತೆ ಅವ್ರಿಗೆ ತಾಯಿ ಪ್ರೀತಿ ಕೊಟ್ಟು ಆ ನೋವನ್ನ ಮರೆಯೋ ಹಾಗೆ ಮಾಡಿದ್ದು ನನ್ನಮ್ಮ. ಆ ವಿಷಯದಲ್ಲಿ ನಮ್ಮ ಅಮ್ಮನ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಅಷ್ಟೇ ಅಲ್ಲ,
ಇಷ್ಟು ದಿನ ನಿನ್ನ ಬಗ್ಗೆ ಕೋಪ ಮಾಡ್ಕೊಂಡಿದ್ದ ಅಭಿ ಪ್ರೀತಿಯಿಂದ ನಿನ್ನನ್ನು ಅಮ್ಮ ಅಂತ ಒಪ್ಕೊಂಡಿದ್ದಾನೆ. ಅದ್ರ ಬಗ್ಗೆನೂ ನನಗೆ ಖುಷಿ ಇದೆ. ಇನ್ಮೇಲೆ ನಿನ್ನ ಬಗ್ಗೆ ನನಗೆ ಯಾವ ಚಿಂತೆನೂ ಇಲ್ಲ. ಈ ಮನೇಲಿ ನಿನ್ ಸಿಗ್ತಿರೋ ಪ್ರೀತಿ ಗೌರವ ನನಗೆ ನೆಮ್ಮದಿ ಕೊಟ್ಟಿದೆ. ಅಭಿ ಮುಂಚೆ ಎಲ್ಲ ರೀತಿ ಆಡ್ತಿದ್ದಾಗ ಅವನೇನೋ ನಿನ್ನನ್ನು ಅಮ್ಮ ಅಂತ ಕರೆದಿದ್ದ ಮಾತ್ರಕ್ಕೆ ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗೋಗಿಲ್ಲ. ನಾನೇ ನಿನ್ನ ಮೊದಲನೇ ಮಗ, ನಾನೇ ನಿನ್ನ ಮುದ್ದಿನ ಮಗ. ಅದೇನದು ಮೊದಲನೇ ಮಗ, ಎರಡನೇ ಮಗ, ಮೂರನೇ ಮಗ ಅಂತ? ಮಕ್ಕಳು ಅಂದಮೇಲೆ ಎಲ್ಲರೂ ಒಂದೇನೆ. ಅಮ್ಮಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನನ್ನ ಮೇಲೂ ಅಷ್ಟೇ ಪ್ರೀತಿ ಇದೆ ಅಲ್ವಾ ಅಮ್ಮ? ಕರೆಕ್ಟಾಗಿ ಹೇಳ್ದೆ ಅಭಿ. ಹಾಗನ್ ಮಾತ್ರಕ್ಕೆ ನಾನು ಇನ್ನೊಂದು ತಮ್ಮ ಅಂತ ಒಪ್ಕೊಳಕ್ಕಾಗಲ್ಲ. ನಾನು ಏನು ಅಣ್ಣ ಅಂತ ಒಪ್ಕೋತಾ ಇಲ್ಲ. ಆಯ್ತಾಯ್ತು, ನೀವಿಬ್ರು ಅಣ್ಣ ತಮ್ಮಂದ್ರಲ್ಲ, ಆದ್ರೂ ನನ್ನ ಮಕ್ಳೇ, ಸರಿನಾ? ಅಲ್ಲ ಕಣ್ರೋ, ಇಷ್ಟಾದ್ಮೇಲೆ ಇನ್ನೂ ನೀವಿಬ್ರು ಜಗಳ ಆಡ್ತಾ ಇದ್ದೀರಲ್ಲ. ಚಿಕ್ಕ ಮಕ್ಕಳು ತರ ಜಗಳ ಆಡೋ ನಿಮ್ಗೆ ಕಿವಿ ಹಿಂಡಿ ಬುದ್ಧಿ ಹೇಳ್ಬೇಕಲ್ವಾ? ಸಾರಿ, ನಂದೇನ್ ತಪ್ಪಿಲ್ಲ, ಎಲ್ಲ ಒಂದೇ. ನಾನು ಆಡ್ದಲ್ಲಿಲ್ಲ, ನಾನು ಬರ್ತೀನಿ. ಹುಷಾರ್. ಆಗ ನಾನು ಬರ್ತೀನಿ ಅಮ್ಮ, ನನಗೂ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಏ ಪಾಪು, ಏನಮ್ಮ?